ಕರುನಾಡಿಗೆ ನಮಸ್ಕಾರ. ನಾನು ನಿಮ್ಮ ದಾನಯ್ಯ ಸರ್, ಊರು ತೋಳನೂರು, ತಾಲೂಕು ಅಕ್ಕಲ್ಕೋಟ್, ಜಿಲ್ಲೆ ಸೊಲ್ಲಾಪುರ್, ಮಹಾರಾಷ್ಟ್ರ. ಕೆಸೆಟ್ 2026 ಈ ಪರೀಕ್ಷೆಗೋಸ್ಕರ ಒಂದು ಅತಿ ಮಹತ್ವದ ಒಂದು ವಿಷಯವನ್ನು ನಿಮ್ಮ ಎದುರಿಗೆ ತೆಗೆದುಕೊಂಡು ಬಂದಿದ್ದೇನೆ. ಇಲ್ಲಿ ಬೋರ್ಡ್ ಮೇಲೆ ಬರೆದಿದ್ದು ಒಂದು ಹೊಸ ಕಾನೂನು, ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದ ಒಂದು ಕಾನೂನು, ಒಂದು ಕಾಯಿದೆ. ಎರಡು 2027ರಲ್ಲಿ ನಡೆಯುವಂತ ನೆಟ್ ಎಕ್ಸಾಮ್ ಅಥವಾ 2027ರಲ್ಲಿ ನಡೆಯುವ ಕೆಸೆಟ್ ಎಕ್ಸಾಮ್ ಮತ್ತು 2026, 27 ಮತ್ತು 2027ರಲ್ಲಿ ನಡೆಯುವ ನೆಟ್ ಎಕ್ಸಾಮ್, ಇದು UGC ನೆಟ್ ಅಂತೇಳಿ ಇರುವುದಿಲ್ಲ, ಹೀಗಿರುತ್ತದೆ. VBSA ನೆಟ್, ವಿಕಸಿತ ಭಾರತ್ ಶಿಕ್ಷಾ ಅಧಿಷ್ಠಾನ್, ವಿಕಸಿತ ಭಾರತ್ ಶಿಕ್ಷಾ ಅಧಿಷ್ಠಾನ್ ಹೆಸರು ನೆನಪಿಡ್ರಿ. ವಿಕಸಿತ ಭಾರತ್ ಶಿಕ್ಷಾ ಅಧಿಷ್ಠಾನ್ 2025 ಈ ಮಸೂದೆ, ಈ ಒಂದು ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದ ಹೊಸ ಮಸೂದೆಯನ್ನ ನಮ್ಮ ದೇಶದ, ಭಾರತ ದೇಶದ ಶಿಕ್ಷಣ ಮಂತ್ರಿಗಳಾದ ಧರ್ಮೇಂದ್ರ ಪ್ರಧಾನ್ ಇವರು 15 ಡಿಸೆಂಬರ್ 2025ರಂದು ಸಂಸತ್ತಿನ ಲೋಕಸಭೆಯಲ್ಲಿ ಈ ಮಸೂದೆಯನ್ನ ಮಂಡಿಸಿದ್ದರು. ಪಾರ್ಲಿಮೆಂಟದ ಲೋಕಸಭೆಯಲ್ಲಿ ಈ ಹೊಸ ಮಸೂದೆಯನ್ನ ಮಂಡಿಸಿದರು. ಈ ಮಸೂದೆಯ ಬಗ್ಗೆ ನಾವು ಸ್ವಲ್ಪ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ನಾಳೆ ಬರುವ ಕೆಸೆಟ್ ಎಕ್ಸಾಮ್ ಮತ್ತು ನೆಟ್ ಎಕ್ಸಾಮ್ದಲ್ಲಿ ಇದಕ್ಕೆ ಸಂಬಂಧಿಸಿದ ಪ್ರಶ್ನೆಯನ್ನ ಕೇಳುತ್ತಾರೆ. ವಿಕಸಿತ ಭಾರತ್ ಹೆಸರು ನೆನಪಿಡ್ರಿ. ವಿಕಸಿತ ಭಾರತ್, ಇದು ಹಿಂದಿ ಪದ ಇದೆ. ವಿಕಸಿತ ಭಾರತ್ ಶಿಕ್ಷಾ ಅಧಿಷ್ಠಾನ್ 2025 ಇದು ಕಾಯ್ದೆ. ಇನ್ನು ಇದು ಕಾಯ್ದೆದೊಳಗೆ ರೂಪಾಂತರ ಆಗಿಲ್ಲ, ಇದು ಒಂದು ಮಸೂದೆ ಇದೆ. ಇದನ್ನ ಶಿಕ್ಷಣ ಮಂತ್ರಿಗಳ, ಭಾರತ ಸರ್ಕಾರದ ಶಿಕ್ಷಣ ಮಂತ್ರಿಗಳಾದ ಧರ್ಮೇಂದ್ರ ಪ್ರಧಾನ್ ಅವರು ಸಂಸತ್ತಿನಲ್ಲಿ ಮಂಡಿಸಿದಾಗ ವಿರೋಧ ಪಕ್ಷದವರು ಇದನ್ನ ವಿರೋಧಿಸಿದ್ದಾರೆ. ಹೀಗಾಗಿ ಈ ಮಸೂದೆಯನ್ನ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಕಳಿಸಲಾಗಿದೆ. ಇದರಲ್ಲಿರುವ ತೊಂದರೆಗಳು, ಇದರಲ್ಲಿರುವ ನೆಗೆಟಿವ್ ಪಾಯಿಂಟ್ಸ್ಗಳನ್ನ, ಇದರೊಳಗಿರುವ ದೋಷಗಳನ್ನ ತಿದ್ದುಪಡಿ ಮಾಡಿ ಒಂದು ಹೊಸ ಕಾಯ್ದೆಯನ್ನು ತರಲಾಗುವುದು. ಏನು ಇದು ಕಾಯ್ದೆ? ಮೋದಿ ಸರ್ಕಾರದವರು ಇದು ತಂದಂತ ಒಂದು ಹೊಸ ಕಾಯ್ದೆ. ಇದು ಕಾಯ್ದೆ ರೂಪದೊಳಗೆ ಆಗುತ್ತದೆ ಅನ್ನುವ ಒಂದು ನಂಬಿಕೆ ಇದೆ. ವಿಕಸಿತ ಭಾರತ್ ಶಿಕ್ಷಾ ಅಧಿಷ್ಠಾನ್ ಈ ಕಾಯ್ದೆ ಬಗ್ಗೆ ನೋಡೋಣ. ಕೇವಲ ನಾನು ನಿಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಷ್ಟೇ ಹೇಳುತ್ತೀನಿ. ಇದು 48 ಪೇಜ್ ಒಂದು ಡ್ರಾಫ್ಟ್ ಇದೆ. ಅದು ವೆಬ್ಸೈಟ್ದೊಳಗೆ ಐತಿ ನೋಡ್ರಿ, ಭಾರತ ಸರ್ಕಾರದ ವೆಬ್ಸೈಟ್ದಲ್ಲಿದೆ. ಅದನ್ನ ಡೌನ್ಲೋಡ್ ಮಾಡಿ ನೋಡ್ಬೋದು. ಬಟ್ ಡೀಟೇಲ್ ನೀವು ಓದೋ ಅವಶ್ಯಕತೆ ಇಲ್ಲ. ಪರೀಕ್ಷೆದೊಳಗೆ ಏನ್ ಕೇಳ್ತಾರೆ ಅಷ್ಟು ನಾನು ಹೇಳ್ತೀನಿ, ಅದನ್ನ ನೆನ್ಪಿಡ್ರಿ. ಕಾಯ್ದೆ ಹೆಸರೇನು? ವಿಕಸಿತ ಭಾರತ್ ಶಿಕ್ಷಾ ಅಧಿಷ್ಠಾನ್. 1947 ಭಾರತ ದೇಶ ಸ್ವತಂತ್ರ ಆಯಿತು. ಇನ್ನು 2047ರಂದು ಅಂದ್ರೆ 100 ಇಯರ್ಸ್ ಕಂಪ್ಲೀಟ್ ಆದ ನಂತರ ಭಾರತ ದೇಶ ವಿಕಾಸ ಆಗಿದೆ, ವಿಕಸಿತ ಭಾರತ ಆಗುವುದಿದೆ ಅನ್ನುವ ಕಲ್ಪನೆಯೊಂದಿಗೆ ಈ ಹೊಸ ಕಾನ್ಸೆಪ್ಟ್ ಅನ್ನ ಹೇಳಿದ್ದಾರೆ. 2020ರಲ್ಲಿ ನ್ಯಾಷನಲ್ ಎಜುಕೇಶನ್ ಪಾಲಿಸಿಯನ್ನ ತೆಗೆದುಕೊಂಡು ಬಂದಿದ್ದರು. ನ್ಯಾಷನಲ್ ಎಜುಕೇಶನ್ ಪಾಲಿಸಿಯಲ್ಲಿ ಇರುವಂತಹ ವಿಚಾರಗಳನ್ನ ಇಂಪ್ಲಿಮೆಂಟ್ ಮಾಡುವ ಸಲುವಾಗಿ, ಆಚರಣೆಯಲ್ಲಿ ತರುವ ಸಲುವಾಗಿ ಈ ಕಾಯ್ದೆಯನ್ನ ತರಲಾಗಿದೆ. ಈ ಕಾಯ್ದೆಯು NEPಗೆ ಸಂಬಂಧಿಸಿದೆ. NEPದಲ್ಲಿ ಹೇಳುವಂತ, ನ್ಯಾಷನಲ್ ಎಜುಕೇಶನ್ ಪಾಲಿಸಿದಲ್ಲಿ ಹೇಳಿದ ವಿಷಯಗಳನ್ನ ಪೂರ್ಣ ಮಾಡುವ ಸಲುವಾಗಿ ಈ ಮಸೂದೆಯನ್ನು ತರಲಾಗಿದೆ.
ನಮ್ಮ ದೇಶದೊಳಗೆ ಏನು ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಅದಾವಲ್ರಿ, ಉನ್ನತ ಶಿಕ್ಷಣ ಸಂಸ್ಥೆಗಳು, ಡಿಗ್ರಿ ಕಾಲೇಜ್ ಆಗಲಿ, ಯೂನಿವರ್ಸಿಟಿಗಳಾಗಲಿ, ಸ್ಟೇಟ್ ಯೂನಿವರ್ಸಿಟಿಗಳಾಗಲಿ, ಸೆಂಟ್ರಲ್ ಯೂನಿವರ್ಸಿಟಿಗಳಾಗಲಿ, ಡೀಮ್ಡ್ ಯೂನಿವರ್ಸಿಟಿಗಳಾಗಲಿ, ಪ್ರೈವೇಟ್ ಯೂನಿವರ್ಸಿಟಿ ಆಗಲಿ, ಓಪನ್ ಯೂನಿವರ್ಸಿಟಿಗಳಾಗಲಿ, ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದ ಎಲ್ಲ ವಿಶ್ವವಿದ್ಯಾಲಯಗಳು, ಕಾಲೇಜಸ್ಗಳು, ಇವುಗಳ ಎಲ್ಲವುಗಳ ಮೇಲೆ ಒಂದು ಹೊಸ ಸಂಸ್ಥೆಯನ್ನ ಸ್ಥಾಪನೆ ಮಾಡುವರಿದ್ದಾರೆ. ಆ ಸಂಸ್ಥೆಯ ಹೆಸರೇ ವಿಕಸಿತ ಭಾರತ್ ಶಿಕ್ಷಾ ಅಧಿಷ್ಠಾನ್. ಇದು ಒಂದು ದೊಡ್ಡ ಸಂಸ್ಥೆ. UGCಯನ್ನ ಈಗ ರದ್ದುಗೊಳಿಸಲಾಗಿದೆ. ಈ ಕಾಯ್ದೆಯ ಪ್ರಕಾರ, ಈ ಮಸೂದೆಯ ಪ್ರಕಾರ. ಹೇಗೆ ಇಲ್ಲಿ ತನಕ UGC ಎಷ್ಟು ಡಾಮಿನೆಂಟ್ ಆಗಿ ಕೆಲಸ ಮಾಡ್ತಿತ್ತು ಉನ್ನತ ಶಿಕ್ಷಣಗಳ ಮೇಲೆ, ಈಗ ಇದು ಹೊಸ ಸಂಸ್ಥೆ ಬರೋದು. ಇದಕ್ಕೆ ಅಂಬ್ರೆಲಾ, ಇದೊಂದು ದೊಡ್ಡ ಭಾರತ ದೇಶದಲ್ಲಿರುವ ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದ ಅತಿ ದೊಡ್ಡ ಸಂಸ್ಥೆ ಈಗಿದು. ನಾಳೆ ನೆಟ್ ಎಕ್ಸಾಮ್ ಕೂಡ ಇದರ ಹೆಸರಿನ ಮೇಲೆ ನಡೆಸೋರು. ವಿಕಸಿತ ಭಾರತ ಶಿಕ್ಷಾ ಅಧಿಷ್ಠಾನ್ ನೆಟ್ ಎಕ್ಸಾಮ್, UGC ಅನ್ನೋ ಪದ ಇನ್ನು ಮುಂದೆ ರದ್ದುಗೊಳಿಸಲಾಗಿದೆ. ಸರ್ ಎಕ್ಸಾಕ್ಟ್ ಏನ್ ಕೇಳ್ತಾರೆ ಹೇಳ್ರಿ. ವಿಕಸಿತ ಭಾರತ ಶಿಕ್ಷಾ ಅಧಿಷ್ಠಾನ್ ಇದನ್ನ ಸಂಸತ್ತಿನಲ್ಲಿ ಯಾವಾಗ ಮಂಡಿಸಿದ್ದರು? 15 ಡಿಸೆಂಬರ್ 2025. ಯಾರು ಮಂಡಿಸಿದರು? ಧರ್ಮೇಂದ್ರ ಪ್ರಧಾನ್ ಇವರು ಯಾರು? ಭಾರತ ದೇಶದ ಶಿಕ್ಷಣ ಮಂತ್ರಿಗಳು. ಇದರ ಉದ್ದೇಶ ಏನು? ದೇಶದಲ್ಲಿರುವ ಎಲ್ಲ ಉನ್ನತ ಶಿಕ್ಷಣಗಳ ಮೇಲೆ ನಿಯಂತ್ರಣ ಇಡುವ ಸಲುವಾಗಿ ಒಂದು ಹೊಸ ಸಂಸ್ಥೆಯನ್ನ ನಿರ್ಮಾಣ ಮಾಡಲಿದ್ದಾರೆ. ಆ ಸಂಸ್ಥೆ ಹೆಸರೇ ವಿಕಸಿತ ಭಾರತ್ ಶಿಕ್ಷಾ ಅಧಿಷ್ಠಾನ್. ಮತ್ತೆ ಇದು ಸ್ಥಾಪನೆ ಮಾಡಬೇಕಾದ್ರೆ ಇದಕ್ಕೆ ನಮ್ಮ ದೇಶದೊಳಗಿರುವ ಅತಿ 3 ದೊಡ್ಡ ಸಂಸ್ಥೆಗಳಾದ UGC, ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್, ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ 1956ರ ಒಂದು ಕಾಯ್ದೆ ಪ್ರಕಾರ UGCಯನ್ನ ದಿಲ್ಲಿ ಒಳಗೆ ಸ್ಥಾಪನೆ ಮಾಡಿದ್ರು. ಅದು ಈಗ ಅದನ್ನ ಈಗ ಕ್ಯಾನ್ಸಲ್ ಮಾಡಿ ಆ UGC ಇದರಲ್ಲಿ ವಿಲೀನಗೊಳಿಸಲಿದ್ದಾರೆ. ಇದರಲ್ಲಿ ವಿಕಸಿತ ಭಾರತ ಶಿಕ್ಷಾ ಅಧಿಷ್ಠಾನದಲ್ಲಿ ಈ ಸಂಸ್ಥೆದೊಳಗಿದು ಅದು ಕೂಡಿಕೊಳ್ಳಲಿದೆ. UGC ಕಂಪ್ಲೀಟ್ ಕ್ಯಾನ್ಸಲ್ ಆಗಿ ಅದು ಇದರಲ್ಲಿ ಕೂಡಿಸಲಾಗಿದೆ. ಇನ್ನೊಂದು ಯಾವುದು? AICTE, ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್. ದೇಶದಲ್ಲಿರುವ ಎಲ್ಲಾ ತಾಂತ್ರಿಕ ಶಿಕ್ಷಣಗಳ ಮೇಲೆ ನಿಯಂತ್ರಣ ನೀಡುವಂತ ಸಂಸ್ಥೆ AICTE. 1987 ಇದು ಕಾಯ್ದೆಯಲ್ಲಿ ರೂಪಾಂತರಗೊಂಡಿತ್ತು. ಈ ಕಾಯ್ದೆಯು ಕೂಡ ಈಗ ರದ್ದಾಗಿದೆ. ಮತ್ತು ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಶನ್, ರಾಷ್ಟ್ರೀಯ ಶಿಕ್ಷಕರಿಗಾಗಿ ಕೆಲಸ ಮಾಡುವಂತಿರುವ ಇದು ಸಂಸ್ಥೆ. 1993 ಒಳಗೆ ಇದನ್ನ ಸ್ಥಾಪನೆ ಮಾಡಿದ್ರು. ಇವು 3 ಸಂಸ್ಥೆಯನ್ನ ಈಗ ಸ್ವತಂತ್ರವಾಗಿರುವಂತ ಸಂಸ್ಥೆಗಳನ್ನ ಈಗ ರದ್ದು ಮಾಡಿ ಆ 3 ಸಂಸ್ಥೆಗಳನ್ನ ಇದರಲ್ಲಿ ವಿಲೀನ ಮಾಡಿದ್ದಾರೆ. ಇದರಲ್ಲಿ ವಿಕಸಿತ ಭಾರತ್ ಶಿಕ್ಷಾ ಅಧಿಷ್ಠಾನದಲ್ಲಿ. ಇನ್ನು UGC ಕೆಲಸ ಮಾಡೋದಿಲ್ಲ, AICT ಕೆಲಸ ಮಾಡೋದಿಲ್ಲ, NCT, ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಶನ್, ಇವು ಕೆಲಸ ಮಾಡೋದಿಲ್ಲ. ಇವುಗಳ ಬದಲಾಗಿ ಒಂದು ಹೊಸ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದ್ದಾರೆ. ಈಗ ಮಾಡೋರದರ್ರಿ, ಕಾನೂನು ಆಗೋದೇತಿ. ಇದಕ್ಕೆ ವಿಕಸಿತ ಭಾರತ ಶಿಕ್ಷಾ ಅಧಿಷ್ಠಾನ. ಇನ್ನು ಈ ಕಾಯ್ದೆ ಆದ ನಂತರ ಇದರಲ್ಲಿ 3 ವಿಭಾಗಗಳು ಬಂದ್ಬಿಡ್ತಾವ್ರಿ. ಎಲ್ಲಕ್ಕಿಂತ ದೊಡ್ಡದು ಯಾವುದು ಸಂಸ್ಥೆ ರೀ? ವಿಕಸಿತ ಭಾರತ ಶಿಕ್ಷಾ ಅಧಿಷ್ಠಾನ್. ಇದೊಂದು ಸಂಸ್ಥೆ. ಈ ಸಂಸ್ಥೆದೊಬ್ರು ಯಾರು? ಪ್ರಮುಖರು. ಅವ್ರ ಕೈ ಕೆಳಗ 12 ಜನ ಮೆಂಬರ್ಸ್, ಒಬ್ರು ಅಧ್ಯಕ್ಷರು, 12 ಜನ ಮೆಂಬರ್ಸ್. ಈ ಅಧ್ಯಕ್ಷರನ್ನ ಆಯ್ಕೆ ಮಾಡೋರು ರಾಷ್ಟ್ರಪತಿ. ಅಂದ್ರೆ ರಾಷ್ಟ್ರಪತಿಗೆ ಕೆಲವೊಂದು ಕಮಿಟಿ ರಿಕಮೆಂಡ್ ಮಾಡೋದು, ಇವರನ್ನ ಆಯ್ಕೆ ಮಾಡ್ರಿ ಅಂತೇಳಿ. ಇವ್ರು 3 ವರ್ಷ ತನಕ ಕೆಲಸ ಮಾಡೋರು. ಆಮೇಲೆ ಇವ್ರಿಗೆ ಇನ್ನೊಂದ್ಸಲ ಅವಕಾಶ ಕೊಡಲಿಕ್ಕೂ ಬರ್ತೈತಿ 5 ವರ್ಷ ತನಕ. ಇದು ಸೆಕ್ಷನ್ 5ನೇ ಪ್ರಕಾರ VB ಅಂದ್ರೆ ವಿಕಸಿತ ಭಾರತ್ ಶಿಕ್ಷಾ ಅಧಿಷ್ಠಾನವನ್ನು ಸ್ಥಾಪನೆ ಮಾಡಿದ್ದಾರೆ. ಇನ್ನ ಶಿಕ್ಷಣಕ್ಕೆ ಸಂಬಂಧಪಟ್ಟಿರುವಂತ ವಿಷಯ ಆಕ್ಚುಲಿ ಕರೆಂಟದಲ್ಲಿ ಬರುತ್ತದೆ, ಮಧ್ಯವರ್ತಿ ಲಿಸ್ಟ್ ಅಂತ ಹೇಳಿ ಕರಿತೀವಿ. ಇನ್ನು ಕೇಂದ್ರೀಯ ಯೂನಿಯನ್ ಲಿಸ್ಟ್ದಲ್ಲಿ 66ನೇಯ ಎಂಟ್ರಿ ಪ್ರಕಾರ ಇದನ್ನ ಸ್ಥಾಪನೆ ಮಾಡಿದ್ದಾರೆ. ಯಾವುದು? ವಿಕಸಿತ ಭಾರತ ಶಿಕ್ಷಾ ಅಧಿಷ್ಠಾನ. ಇದರ ಕೆಳಗೆ 3 ಸಂಸ್ಥೆಗಳು
3 ಕೌನ್ಸಿಲ್ಗಳು, 3 ಪರಿಷತ್ತು ಕೆಲಸ ಮಾಡಲಿದೆ. 3 ವಿಭಾಗಗಳದವ್ರಿ. 1 2 3. ಒಂದು ವಿಭಾಗ ಏನ್ ಕೆಲಸ ಮಾಡ್ತಾ ನೋಡ್ರಿ, ದಯವಿಟ್ಟು ಇದ್ರ ಹೆಸರು ನೆನಪಿಡ್ರಿ, ಇದು ಪೇಪರ್ದಲ್ಲಿ ಪ್ರಶ್ನೆ ಕೇಳುತ್ತಾರೆ. ವಿಕಸಿತ ಭಾರತ ಶಿಕ್ಷಾ ಅಧಿಷ್ಠಾನ, ಇದರಲ್ಲಿ 3 ಸಂಸ್ಥೆಗಳು, 3 ಪರಿಷತ್ತುಗಳು, 3 ಕೌನ್ಸಿಲ್ಸ್ಗಳು ಕೆಲಸ ಮಾಡಲಿದೆ. ಒಂದೇದು ಯಾವುದು? ವಿಕಸಿತ ಭಾರತ ಶಿಕ್ಷಾ ನೋಡ್ರಿ, ವಿನಿಯಮನ್ ಪರಿಷದ್. ಇದಕ್ಕ ಏನಂತ ಕರೀತಾರೆ? ರೆಗ್ಯುಲೇಟರಿ ಕೌನ್ಸಿಲ್. ರೆಗ್ಯುಲೇಟರ್ ಅಂದ್ರೆ ನಿಯಂತ್ರಣ ಮಾಡೋದು, ಚೌಕಟ್ಟಿನ ಒಳಗೆ ಕೆಲಸ ಮಾಡಲು ಇದು ನಿಯಂತ್ರಣ ಹೇರುತ್ತದೆ. ದೇಶದಲ್ಲಿರುವ ಎಲ್ಲಾ ಉನ್ನತ ಶಿಕ್ಷಣ ಸಂಸ್ಥೆಗಳು ಯಾವ ರೀತಿ ಕೆಲಸ ಮಾಡಬೇಕು, ಹೇಗೆ ಕೆಲಸ ಮಾಡಬೇಕು, ಎಷ್ಟು ಕೆಲಸ ಮಾಡಬೇಕು, ಅವುಗಳ ಕೆಲಸ ಏನು, ಅವುಗಳ ಫಂಕ್ಷನ್ ಏನು, ಅವುಗಳ ಕೋಆರ್ಡಿನೇಟರ್ ಮಾಡೋದು, ಅವುಗಳ ಮೇಲೆ ನಿಯಂತ್ರಣ ಇಡುವಂತ ಕೆಲಸ ಇದು ಮಾಡುತ್ತದೆ ಈ ಪರಿಷತ್. ವಿನಿಯಮನ್ ಪರಿಷತ್ ಇದು ರೆಗ್ಯುಲೇಟರಿ ಕೌನ್ಸಿಲ್ ಆಗಿದೆ. ರೆಗ್ಯುಲೇಟರಿ ಕೌನ್ಸಿಲ್, ಇದರಲ್ಲಿ ಒಬ್ರು ಅಧ್ಯಕ್ಷರು, 14 ಜನ ಮೆಂಬರ್ಸ್. ಈ ಮೆಂಬರ್ಸ್ ಯಾರು ಇರ್ಬೋದ್ರಿ? ಸ್ಟೇಟ್ ಎಜುಕೇಶನ್ ದಲ್ಲಿ ಕೆಲಸ ಮಾಡೋರು ಅಥವಾ ಶಿಕ್ಷಣ ತಜ್ಞರು. ಬರ್ರಿ ಸರ್, ಬರ್ರಿ ಪ್ಲೀಸ್, ಬರ್ರಿ ಮಾಡ್ರಿ. ಶಿಕ್ಷಣ ತಜ್ಞರು ಮತ್ತು ಸ್ಟೇಟ್ ಎಜುಕೇಶನ್ ದಲ್ಲಿ ಇರುವಂತಹ ವ್ಯಕ್ತಿಗಳು ಇಂಥವರನ್ನ ಇಲ್ಲಿ ಆಯ್ಕೆ ಮಾಡುತ್ತಾರೆ. ಇನ್ನು ಎರಡನೇದು ಯಾವುದು? ಒಂದು ಪರಿಷತ್ ವಿಕಸಿತ ಭಾರತ ಶಿಕ್ಷಾ ಗುಣವತ್ತಾ ಪರಿಷತ್. ಗುಣಮಟ್ಟ ಅಂತ ಹೇಳಿ ಕರಿತೀವಿ. ಏನು ಗುಣಮಟ್ಟ ಅದರಿ? ಗುಣಮಟ್ಟ ಪರಿಷತ್. ಇದಕ್ಕ ಇಂಗ್ಲಿಷ್ದೊಳಗೆ ಏನು ನೋಡ್ರಿ, ಇದಕ್ಕೆ ಇನ್ನೊಂದು ಯಾವ ಕೌನ್ಸಿಲ್ ಕರೀತಾರ್ರಿ? ಅಕ್ರಿಡಿಟೇಷನ್ ಕೌನ್ಸಿಲ್. ಇದರಲ್ಲಿ ಕೂಡ ಒಬ್ಬರು ಅಧ್ಯಕ್ಷರು, ಆಮೇಲೆ 14 ಮೆಂಬರ್ಸ್. ಇದು ಸೆಕ್ಷನ್ 13 ಪ್ರಕಾರ ನಿರ್ಮಾಣ ಮಾಡಲಾಗಿದೆ. ಇದು ಸೆಕ್ಷನ್ 10 ಪ್ರಕಾರ ನಿರ್ಮಾಣ ಮಾಡಲಾಗಿದೆ. ಜಸ್ಟ್ 3 ಪರಿಷತ್ ಹೆಸರು ನೆನ್ಪಿಡ್ರಿ. ಇದು ಗುಣವತ್ತಾ ಪರಿಷತ್. ಇದ್ರ ಹೆಸರು, ಇದು ಏನ್ ಕೆಲಸ ಮಾಡುತ್ತದ್ರಿ? ಮಾನ್ಯತೆ ಕೊಡುವಂತ ಕೆಲಸ ಮಾಡುತ್ತದೆ. ಯಾವ ಯೂನಿವರ್ಸಿಟಿಗೆ ಮಾನ್ಯತೆ ಕೊಡಬೇಕು, ಯಾವ ಕಾಲೇಜಿಗೆ ಮಾನ್ಯತೆ ಕೊಡಬೇಕು, ಮಾನ್ಯತೆ ಅಕ್ರಿಡಿಟೇಷನ್ ಕೊಡುವಂತ ಕೆಲಸ ಈ ಪರಿಷತ್ ಮಾಡುತ್ತದೆ. ಇನ್ನು 3ನೇ ಪರಿಷತ್ ಇದು ರೀ, ಯಾವುದು? ವಿಕಸಿತ ಭಾರತ ಶಿಕ್ಷಾ ಮಾನಕ ಪರಿಷತ್. ಸ್ಟ್ಯಾಂಡರ್ಡ್ ಕೌನ್ಸಿಲ್ ಅಂತ ಕರೀತಾರೆ. ಸ್ಟ್ಯಾಂಡರ್ಡ್ ಕೌನ್ಸಿಲ್ ಪ್ರತಿಯೊಂದು ಡಿಗ್ರಿ ಕಾಲೇಜ್ ಆಗಲಿ, ಸೀನಿಯರ್ ಕಾಲೇಜ್ ಆಗಲಿ, ವಿಶ್ವವಿದ್ಯಾಲಯಗಳಾಗಲಿ, ಅದರಲ್ಲಿ ಪ್ರೊಫೆಸರ್ಗಳಾಗಲಿ ಒಂದು ಸ್ಟ್ಯಾಂಡರ್ಡಿಟಿ ಮೇಂಟೈನ್ ಮಾಡೋ ಸಲುವಾಗಿ ಇವ್ರು ಹೇಳಿದ ಹಾಗೆನೆ ಸಿಲೆಬಸ್ ಫ್ರೇಮ್ ಮಾಡೋದು, ಇವ್ರು ಹೇಳಿದ ಹಾಗೆನೆ ಟೀಚರ್ಸ್ ಕ್ವಾಲಿಟಿ, ಟೀಚರ್ಸ್ ಎಲಿಜಿಬಿಲಿಟಿ, ಟೀಚರ್ಸ್ ಐತೇನ್ರಿ ತಮ್ಮ? ಹಂಗ ದಮ್ ನಿಮ್ ಪೇಮೆಂಟ್ ಮಾಡ್ತೀನಿ. ನಂಬರ್ ಇದ್ರದ್ದು ಎಷ್ಟು ಐತಪ್ಪ? ಇದು ತಂದು ಕೊಟ್ರಲ್ಲ ಯಾವ್ದು ಹಚ್ಚಿರಿ? ಇದ್ರದ್ದು ಇದ್ರದ್ದು ಇದು ಹೇಳಪ್ಪ. ಇರ್ ಬಿಡು ಅಲ್ಲ ಹಂಗೆ ಹಂಗೆ ಒಂದೇ ನಿಮಿಷ. ಇಲ್ಲ ದಮ್ಮಪ್ಪಿ ಹಂಗೆ ಬೇಡ. ನಂಬರ್ ಹೇಳಪ್ಪ. ಇರ್ಲಿ, $100 ಇರ್ತವ. ನಂಬರ್ ಹೇಳ. ಪೇಮೆಂಟ್ ಬ್ಯಾಡ್ರಿ ಸರ್, ಮಾಲಕ್ ಬ್ಯಾಡ ಅಂದಾರಿ ಅವ್ರಿಗೆ. ಸುಮ್ ನಾನ್ ನಿಮ್ಗೆ ಕೊಡ್ತಾ ಹೇಳಿ. ನಂಬರ್ ಹೇಳ. 9637380805. ಹಾ ರೀ ಸರ್. ಅವ್ರ ಮಾಲಕರು ಅಂದ್ರು ಪೇಮೆಂಟ್ ಅವ್ರಿಗೇನು ಹೇಳ್ಬೇಡ ಆಯ್ತಲ್ಲ. ಅವ್ರಿಗೆ ಥ್ಯಾಂಕ್ ಯು. ಚೆಕ್ ಮಾಡ್ತೀವಿ ಸರ್. ಮುಂಜಾನೆ ನೆಟ್ ಬಂದಿತ್ತಲ್ಲ ಪಿ.
ओके चला गया ओके हाँ थैंक यू तुम शुरू करें 1 रुपए में 2 दिन का ವಿಕಸಿತ ಭಾರತ ಶಿಕ್ಷಾ ಅಧಿಷ್ಠಾನದ ಕೆಳಗೆ 3 ಸಂಸ್ಥೆಗಳು 3 ಪರಿಷತ್ಗಳು ಕೆಲಸ ಮಾಡುತ್ತವೆ 3 ಕೌನ್ಸಿಲ್ಸ್ಗಳು ಕೆಲಸ ಮಾಡುತ್ತವೆ. ಮೊದಲನೇದು ವಿಕಸಿತ ಭಾರತ ಶಿಕ್ಷಾ ವಿನಿಯಮನ್ ಪರಿಷತ್, ಇದು ರೆಗ್ಯುಲೇಟರಿ ಕೌನ್ಸಿಲ್ ಆಗಿ ಕೆಲಸ ಮಾಡುತ್ತದೆ. ಇದು VBS ವಿಕಸಿತ ಭಾರತ್ ಶಿಕ್ಷಾ ಅಧಿಷ್ಠಾನ್, ಗುಣವತ್ತಾ ಪರಿಷತ್ ಮಾನ್ಯತೆ ಕೊಡುವ ಕೆಲಸ ಇದು ಮಾಡುತ್ತದೆ. ಮತ್ತು ವಿಕಸಿತ ಭಾರತ್ ಶಿಕ್ಷಾ ಮಾನಕ್ ಪರಿಷತ್, ಇದು ಸ್ಟ್ಯಾಂಡರ್ಡ್ ಕೌನ್ಸಿಲ್ ಆಗಿ ಇದು ಕೆಲಸ ಮಾಡುತ್ತದೆ. ಸಿಲೆಬಸ್ ಫ್ರೇಮ್ ಮಾಡೋದು, ಕ್ವಾಲಿಟಿ ರಿಕ್ರೂಟ್ಮೆಂಟ್ ಮಾಡೋದು, ಟೀಚರ್ಸ್ ಎಲಿಜಿಬಿಲಿಟಿ, ಪ್ರೊಫೆಸರ್ ಎಲಿಜಿಬಿಲಿಟಿ, ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡೋ ಕೆಲಸ ಇದು ಮಾಡುತ್ತದೆ. ಇವು 3 ತಮ್ಮ ತಮ್ಮ ಕೆಲಸ ಮಾಡುತ್ತಿವೆ. ಇವುಗಳ ಮೇಲೆ ಇದು ಇದೆ. ಸೊ ಟೋಟಲ್ ಇದು ಭಾರತದಲ್ಲಿರುವ ಉನ್ನತ ಶಿಕ್ಷಣಗಳ ಮೇಲೆ ನಿಯಂತ್ರಣ ಇಡುವಂತ ಇದು ಸಂಸ್ಥೆ. ಆದ್ರೆ ಇದಕ್ಕಿಂತ ಮುಂಚೆ UGCಗೆ ಒಂದು UGC ಹತ್ರ ಒಂದು ದೊಡ್ಡ ಪವರ್ ಇತ್ತು. ಏನು? ಗ್ರಾಂಟ್ ಕಮಿಷನ್. ನೋಡಿ, ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಪ್ರತಿಯೊಂದು ವಿಶ್ವವಿದ್ಯಾಲಯಗಳಿಗೆ ಗ್ರಾಂಟ್ ಕೊಡುವ ಕೆಲಸ ಅದು ಮಾಡುತ್ತಿತ್ತು. ಈಗ ಆ ಗ್ರಾಂಟ್ ಕೊಡುವ ಕೆಲಸ ದೇಶದೊಳಗೆ ಇದನ್ನು ಮಾಡಂಗಿಲ್ಲ, ಇವ್ರನ್ನು ಮಾಡಂಗಿಲ್ಲ, ಇವ್ 3 ಮಾಡಂಗಿಲ್ರಿ. ಇನ್ನು ಮಾಡೋರು ಯಾರು? ಶಿಕ್ಷಣ ಮಂತ್ರಿಗಳು, ಮಿನಿಸ್ಟರ್ ಆಫ್ ಎಜುಕೇಶನ್. ಇವರೆಲ್ಲರೂ ಉಳಿದಿದ್ದೆಲ್ಲರೂ ನಿಯಮಗಳನ್ನು ಮಾಡೋದು, ಕಲಿಸೋದು, ಟೀಚಿಂಗ್ ಮಾಡೋದು, ರಿಸರ್ಚ್ ಮಾಡೋದು, ಆಮೇಲೆ ಕ್ವಾಲಿಟಿ ಎಜುಕೇಶನ್ ಕೊಡುವ ಕೆಲಸ ಇವ್ರು ಮಾಡೋದು, ಹಣಕಾಸಿನ ಕೆಲಸ ಮಿನಿಸ್ಟರ್ ಅವರು ಮಾಡುತ್ತಾರೆ ಅಂತ ಹೇಳಿದ್ರು. ನೆನಪಿಡ್ರಿ. ಇನ್ನ ಇದರ ಅಂಡರ್ದೊಳಗ್ರಿ VBSA, ಇದರ ಅಂಡರ್ದಲ್ಲಿ ಮೆಡಿಕಲ್ ಕಾಲೇಜ್ ಬರುವುದಿಲ್ಲ, ಲಾ ಕಾಲೇಜ್ಗಳು ಬರುವುದಿಲ್ಲ, ಪ್ರೊಫೆಷನಲ್ ಇರುವಂತ ಡೆಂಟಲ್ ಕಾಲೇಜ್ ಬರುವುದಿಲ್ಲ, ವೆಟರ್ನರಿ ಕಾಲೇಜ್ ಬರುವುದಿಲ್ಲ. ಇದರ ಅಂಡರ್ದಲ್ಲಿ, ಇದರ ಅಂಡರ್ದಲ್ಲಿ ವಿಕಸಿತ ಭಾರತ್ ಶಿಕ್ಷಾ ಅಧಿಷ್ಠಾನ, ಇದರ ಕೆಳಗಡೆ ಇವು ಬರುವುದಿಲ್ಲ. ಮೆಡಿಕಲ್, ಲಾ, ಫಾರ್ಮಸಿ, ಡೆಂಟಲ್ ಮತ್ತು ವೆಟರ್ನರಿ ಇವು ಬರುವುದಿಲ್ಲ. ಇನ್ನ ಇದು ಇಂಟ್ರೊಡ್ಯೂಸ್ ಮಾಡಿದ ಮೇಲೆ ಏನೇನ್ ಲಾಭ ಆಗ್ತಾ ಇತ್ತು ನೋಡ್ರಿ ದೇಶಕ್ಕೆ. ಏನೇನ್ ಇದ್ರ ಉದ್ದೇಶ ಏನು? ಇದ್ರ ಮೇನ್ ಉದ್ದೇಶ ಏನದ ನೋಡ್ರಿ, ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ಗಳ ಒಂದು ಶಕ್ತಿಯನ್ನು ಹೆಚ್ಚಿಸುವುದು, ದೇಶದಲ್ಲಿ ಒಂದೇ ಸಮಾನವಾದ ಹೈಯರ್ ಎಜುಕೇಶನ್ ಸಿಸ್ಟಮ್ ಅನ್ನ ಸ್ಥಾಪನೆ ಮಾಡೋದು, ಕ್ವಾಲಿಟಿ ಎಜುಕೇಶನ್, ಅಟೋನಾಮಿ, ಸ್ವತಂತ್ರತೆ ಮತ್ತು ಗ್ಲೋಬಲ್ ಕಾಂಪಿಟೇಟಿವ್, ಜಾಗತಿಕ ಮಟ್ಟದ ಸ್ಪರ್ಧೆಯನ್ನು ನಿರ್ಮಿತಿ ಮಾಡೋದು. ಇನ್ನ ಇದರ ಪ್ರಮುಖ ಗುರಿಗಳು ಏನದ ನೋಡ್ರಿ, ಒನ್ ಸಿಂಗಲ್ ಸಿಸ್ಟಮ್, ಹೈಯರ್ ಎಜುಕೇಶನ್ಗೆ ಸಂಬಂಧಪಟ್ಟಂತ ಒಂದೇ ಸಿಂಗಲ್ ಸಿಸ್ಟಮ್ ಅನ್ನ ನಿರ್ಮಿತಿ ಮಾಡೋದು, ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020 ಒಂದು ಕಾರ್ಯಾಚರಣೆ ತರುವುದು, ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ, ಇವಾಗ ಹೈಯರ್ ಎಜುಕೇಶನ್ ದಲ್ಲಿ ಕೇವಲ 28 ಮಾತ್ರ ಇದೆ. ಅಂದ್ರೆ ಹೈಯರ್ ಎಜುಕೇಶನ್ ದಲ್ಲಿ ಕಲಿಯುವವರ ಸಂಖ್ಯೆ ತುಂಬಾ ಕಡಿಮೆ ಇದೆ ನಮ್ಮ ದೇಶದೊಳಗೆ. ಅದನ್ನ ಹೆಚ್ಚಿಗೆ ಮಾಡುವ ಉದ್ದೇಶ ಇದರಲ್ಲಿದೆ. ಈಗ 28 ಇದೆ. ಹಂಗ ನೋಡಿದ್ರೆ ನಾವು ಈ ಗ್ರಾಸ್ ಎನ್ರೋಲ್ಮೆಂಟ್ ದೊಳಗೆ ಬಹಳ ಹಿಂದಿದ್ದೀವಿ ನಮ್ಮ ದೇಶ. ಬಟ್ ಹೈಯರ್ ಎಜುಕೇಶನ್ ಸಿಸ್ಟಮ್ ಏನೈತಿಲ್ಲ, ಇದು ಜಗತ್ತಿನೊಳಗನೆ 3ನೇ ಕ್ರಮಾಂಕದ ಲಾರ್ಜೆಸ್ಟ್ ಹೈಯರ್ ಎಜುಕೇಶನ್ ಸಿಸ್ಟಮ್ ಹೊಂದಿದ ದೇಶ ನಮ್ಮದು. ಆದರೆ ಗ್ರಾಸ್ ಎನ್ರೋಲ್ಮೆಂಟ್ ದೊಳಗ ತುಂಬಾ ಹಿಂದಿದ್ದೀವಿ. ಇನ್ನ ಕಲಿತಿದ ನಂತರ ಎಲ್ಲರಿಗೆ ಎಂಪ್ಲಾಯಬಿಲಿಟಿ ಸಿಗಬೇಕು, ಉದ್ಯೋಗ ಸಿಗಬೇಕು ಅನ್ನೋದು ಇದು ಉದ್ದೇಶ. ಅಥವಾ ಉದ್ಯೋಗ ಮಾಡುವಂತ ಕೆಪಾಸಿಟಿ ಬರಬೇಕು ಅವ್ರ ಹತ್ರ. ಗ್ಲೋಬಲ್ ಕಾಂಪಿಟೇಷನ್, ಇಲ್ಲಿ ತನಕ ಜಾಗತಿಕ ಮಟ್ಟದಲ್ಲಿ, ಜಾಗತಿಕ ವಿಶ್ವವಿದ್ಯಾಲಯಗಳ ರ್ಯಾಂಕಿಂಗ್ ದಲ್ಲಿ ಭಾರತ ದೇಶದ ಒಂದು ಕೂಡ ವಿಶ್ವವಿದ್ಯಾಲಯ ಇಲ್ಲ. ಕೇವಲ IIT ಮುಂಬೈ, IIT ಡೆಲ್ಲಿ ಇದು 150 ರ್ಯಾಂಕ್ದಲ್ಲಿ ಬಂದಿದೆ. ಗ್ಲೋಬಲ್ ಕಾಂಪಿಟೇಷನ್ ಹೆಚ್ಚು ಮಾಡುವುದು, ಗ್ರಾಸ್ ಡೊಮೆಸ್ಟಿಕ್ ಪ್ರೊಡಕ್ಷನ್, ಒಟ್ಟು ದೇಶೀಯ ಉತ್ಪನ್ನದಲ್ಲಿ ಈಗ ಭಾರತ ದೇಶ ಕೇವಲ 0.7% ಹಣಕಾಸು ಶಿಕ್ಷಣ ಕ್ಷೇತ್ರದ ಮೇಲೆ ಖರ್ಚು ಮಾಡುತ್ತಿದೆ. ಇದನ್ನ ನಮಗೆ ಹೆಚ್ಚಿಗೆ ಮಾಡೋದೈತಿ. ಎಷ್ಟು ಪರ್ಸೆಂಟೇಜ್ ವರೆಗೆ? 2% ವರೆಗೆ. ಆಲ್ರೆಡಿ ಚೀನಾ ದೇಶ 2.5 ವರೆಗೆ ಖರ್ಚು ಮಾಡುತ್ತಿದೆ. ಅಮೆರಿಕ 3.5 GDP ಇದಷ್ಟು ಖರ್ಚು ಮಾಡುತ್ತಿದೆ. ಭಾರತ ದೇಶ ತುಂಬಾ ಹಿಂದೆ ಉಳಿದಿದೆ. ಇನ್ನ ಏನೇನಿದು ವಿಕಾಸ ಮಾಡೋದರಿ, ಇದು ಬಂದ ನಂತರ, ಯಾವುದು ಬಂದ ನಂತರ? ವಿಕಸಿತ ಭಾರತ ಶಿಕ್ಷಾ ಅಧಿಷ್ಠಾನ ಬಂದ ನಂತರ ಇಂಟರ್ ಡಿಸಿಪ್ಲಿನರಿ 2-3 ಶಾಖೆದೊಳಗೆ ಶಿಕ್ಷಣ ನಾವು ಪಡಿಬಹುದು. ಫ್ಲೆಕ್ಸಿಬಿಲಿಟಿ, ವಿದ್ಯಾರ್ಥಿಗಳಿಗೆ ಯಾವುದೇ ಸ್ಟ್ರಿಕ್ಟ್ ನಿಯಮಗಳು ಇದರಲ್ಲಿ ಇರುವುದಿಲ್ಲ. ಫ್ಲೆಕ್ಸಿಬಿಲಿಟಿ, ಅಡ್ಮಿಷನ್ ತಗೊಳ್ಳೋದು, ಬಿಡೋದು, ಅಥವಾ ಅಡ್ಮಿಷನ್ ತಗೊಂಡು ನೀವು ಎಕ್ಸಿಟ್ ಆಗೋದು ಅಥವಾ ಎಂಟ್ರಿ ಮಾಡೋದು. ಸ್ಟೂಡೆಂಟ್ ಸೆಂಟ್ರಿಕ್ ಹೈಯರ್ ಎಜುಕೇಶನ್, ಪ್ರತಿಯೊಂದು ನಿರ್ಣಯವು ವಿದ್ಯಾರ್ಥಿ ಕೇಂದ್ರಿತವಾದ ಒಂದು ವ್ಯವಸ್ಥೆ ಈಗ ಬರಲಿದೆ. ಇನ್ನು
ವಿಕಸಿತ ಭಾರತ್ ಶಿಕ್ಷಾ ಅಧಿಷ್ಠಾನದಲ್ಲಿ ಇದು ಬಂದ ನಂತರ ಏನೇನ್ ಚೇಂಜ್ ಆಗೋದೈತಿ, ದೇಶದೊಳಗೆ ಒಂದೇ ದೊಡ್ಡ ಸಂಸ್ಥೆ, ಅದು ವಿಕಸಿತ ಭಾರತ್ ಶಿಕ್ಷಾ ಅಧಿಷ್ಠಾನ. ಇನ್ನ ಇದಕ್ಕೆ ಇನ್ನೊಂದು ಸಂಸ್ಥೆ ಕೆಲಸ ಮಾಡೋದೈತ್ರಿ, ಕೌನ್ಸಿಲ್ ಆಫ್ ಆರ್ಕಿಟೆಕ್ಚರ್, ವಾಸ್ತುಶಿಲ್ಪ ಪರಿಷತ್ತು. ವಾಸ್ತುಶಿಲ್ಪ ಪರಿಷತ್ ಆಲ್ರೆಡಿ ಐತಿ, ಬಟ್ ಈಗ ಇದು ಏನಂತೇಳಿ ಕೆಲಸ ಮಾಡೋದು, ಕೌನ್ಸಿಲ್ ಆಫ್ ಆರ್ಕಿಟೆಕ್ಚರ್ ಈಗ PSSB ಅಂತೇಳಿ ಕೆಲಸ ಮಾಡೋದು. P ಅಂದ್ರೆ ಪ್ರೊಫೆಷನಲ್, S ಅಂದ್ರೆ ಸ್ಟ್ಯಾಂಡರ್ಡ್, S ಅಂದ್ರೆ ಸೆಟ್ಟಿಂಗ್, B ಅಂದ್ರೆ ಬಾಡಿ. ಪ್ರೊಫೆಷನಲ್ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಬಾಡಿ ಅಂತೇಳಿ ಇದು ಕೆಲಸ ಮಾಡುವುದಿದೆ. ದಯವಿಟ್ಟು ಇದು ನೆನಪಿಡ್ರಿ, ಇದು ಪೇಪರ್ ಪ್ರಶ್ನೆ ಕೇಳುತ್ತಾರೆ. ಇನ್ನು ಟೋಟಲ್ 3 ಕೌನ್ಸಿಲ್ಸ್ ಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಇವು 3 ಕೌನ್ಸಿಲ್, ವಿನಿಯಮನ್, ಗುಣವತ್ತ ಮತ್ತು ಮಾನಕ್, ಇವೆಲ್ಲ ಹಿಂದಿ ಪದಗಳದವ್ರಿ. ಇನ್ನು ಏನೇನ್ ಚೇಂಜಸ್ ಆಗೋದ್ರಿ, ಮಲ್ಟಿಪಲ್ ಎಂಟ್ರಿ ಮತ್ತು ಮಲ್ಟಿಪಲ್ ಎಕ್ಸಿಸ್ಟ್. ಇನ್ನು ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಹೆಚ್ಚಿಗೆ ಮಾಡೋದೈತಿ. ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ ಇದನ್ನ ತರುವುದಿದೆ. ನ್ಯಾಷನಲ್ ರಿಸರ್ಚ್ ಫೌಂಡೇಶನ್, ರಾಷ್ಟ್ರೀಯ ಸಂಶೋಧನಾ ಕೇಂದ್ರ ಸ್ಥಾಪನೆ ಮಾಡಿ ಅದರಿಂದ ಸಂಶೋಧನೆಗೆ ಒತ್ತು ಕೊಡಲಾಗುವುದು. ಇನ್ನು ಕರಿಕ್ಯುಲಮ್ಗಳು, ಪಠ್ಯಕ್ರಮಗಳನ್ನು ಇಂಡಸ್ಟ್ರಿಗೆ ರಿಲೇಟೆಡ್ ಇರುವಂತ ಉದ್ಯೋಗಕ್ಕೆ ಸಂಬಂಧಿಸಿರುವ ಪಠ್ಯಕ್ರಮಗಳನ್ನ ಪ್ರಾರಂಭ ಮಾಡೋದು. ಇನ್ನು ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ರಿಲೇಟೆಡ್ ಇರುವಂತ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಎಕ್ಸಾಂಪಲ್ ಸ್ಪಾರ್ಕ್. ಸ್ಪಾರ್ಕ್ ಅಂದ್ರೆ ಇದ್ರ ಫುಲ್ ಫಾರ್ಮ್ ಕೇಳುತ್ತಾರೆ, ಸ್ಕೀಮ್ ಫಾರ್ ಪ್ರಮೋಷನ್ ಆಫ್ ಅಕಾಡೆಮಿಕ್ ಅಂಡ್ ರಿಸರ್ಚ್ ಕೊಲಾಬೊರೇಷನ್. ರಿಸರ್ಚ್ ಅಂಡ್ ಸ್ಕೀಮ್ ಫಾರ್ ಪ್ರಮೋಷನ್ ಆಫ್ ಅಕಾಡೆಮಿಕ್ ಅಂಡ್ ರಿಸರ್ಚ್ ಕೊಲಾಬೊರೇಷನ್. ನೋಡ್ರಿ ಏನೇನ್ ಹೇಳಿ ಅನ್ನೋದು ನಿಮ್ಗೆ ನೆನಪಿಗೆ ಆಯ್ತು ಇಲ್ಲೋ ಗೊತ್ತಿಲ್ಲ, ದಯವಿಟ್ಟು ನೆನಪಿಡ್ರಿ ಏನೇನ್ ಹೇಳಿನ್ರಿ ನಾನು. ವಿಕಸಿತ್ ಭಾರತ್ ಶಿಕ್ಷಾ ಅಧಿಷ್ಠಾನ ಅನ್ನೋ ಒಂದು ಕಾಯ್ದೆ ಈಗ ಪಾರ್ಲಿಮೆಂಟ್ದಲ್ಲಿ 15 ಡಿಸೆಂಬರ್ 2025 ಭಾರತ ದೇಶದ ಶಿಕ್ಷಣ ಮಂತ್ರಿಗಳಾದ ಧರ್ಮೇಂದ್ರ ಪ್ರಧಾನ್ ಅವರು ಮಂಡಿಸಿದ್ದಾರೆ. ಇದರಲ್ಲಿ ಕುಂದು ಕೊರತೆಗಳಿವೆ ಅಂತೇಳಿ ಕಾಂಗ್ರೆಸ್ ಅವರು ಟೀಕೆ ಮಾಡಿದಾಗ ಇದನ್ನ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಕಳಿಸಲಾಗಿದೆ. ದೇಶದಲ್ಲಿರುವ ಉನ್ನತ ಶಿಕ್ಷಣ ವ್ಯವಸ್ಥೆಯನ್ನು ಬದಲಾಯಿಸುವ ಸಲುವಾಗಿ ಇದು ಒಂದು ಹೊಸ ಸಂಸ್ಥೆ ಬರಲಿದೆ. ಇದು ಎಲ್ಲಾ ಸಂಸ್ಥೆಗಳ ಮೇಲೆ ಇದು ನಿಯಂತ್ರಣ ಇಡುವಂತಹ ಸಂಸ್ಥೆ, ವಿಕಸಿತ ಭಾರತ್ ಶಿಕ್ಷಾ ಅಧಿಷ್ಠಾನ. ಇದರ ಕೆಳಗಡೆ ಇದು ಬಂದಾಗ 3 UGCಯನ್ನ ರದ್ದು ಮಾಡೋದು, AICTಯನ್ನ ರದ್ದು ಮಾಡೋದು, ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಶನ್ ಅನ್ನು ಕ್ಯಾನ್ಸಲ್ ಮಾಡಿ ಇದು ಹೊಸ ಸಂಸ್ಥೆಯನ್ನ ಸ್ಥಾಪನೆ ಮಾಡೋರಿದ್ದಾರೆ. ಇದರ ಕೆಳಗಡೆ ಈ ಸಂಸ್ಥೆಯ ಕೆಳಗಡೆ 3 ಪರಿಷತ್ತುಗಳು ಕೆಲಸ ಮಾಡುವಲ್ಲಿದೆ. ವಿನಿಯಮನ್ ಪರಿಷತ್, ಗುಣವತ್ತಾ ಪರಿಷತ್, ಮಾನಕ ಪರಿಷತ್. ಒಂದು ನಿಯಂತ್ರಣ ನೀಡುವ ಕೆಲಸ, ಒಂದು ಮಾನ್ಯತೆ ಕೊಡುವ ಕೆಲಸ, ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡುವಂತ ಕೆಲಸ. ಇದರಲ್ಲಿ ಮೆಡಿಕಲ್ ಕಾಲೇಜ್, ಲಾ ಕಾಲೇಜ್ ಮತ್ತು ಡೆಂಟಲ್ ಕಾಲೇಜ್ ಮತ್ತು ಯಾವುದು ಡೆಂಟಲ್ ಕಾಲೇಜ್, ವೆಟರ್ನರಿ ಕಾಲೇಜ್ ಇವು ಇದರ ಅಡಿಯಲ್ಲಿ ಬರುವುದಿಲ್ಲ. ಇದು ಬಂದಾಗ ಕೌನ್ಸಿಲ್ ಆಫ್ ಆರ್ಕಿಟೆಕ್ಚರ್ ಇದು PSSB ಆಗಿ ಕೆಲಸ ಮಾಡಲಿದೆ. ಡೀಪ್ ಯೂನಿವರ್ಸಿಟಿಗಳ ದರ್ಜೆ ಕಡಿಮೆ ಆಗೋದು, ಅದನ್ನು ಕ್ಯಾನ್ಸಲ್ ಮಾಡಿ ಅದು ಫುಲ್ ಫ್ಲೆಜ್ಡ್ ಯೂನಿವರ್ಸಿಟಿ ಒಳಗೆ ಕನ್ವರ್ಟ್ ಮಾಡೋರಿದ್ದಾರೆ. ಅನೇಕ ಬದಲಾವಣೆಗಳು ಆಗುವುದಿದೆ. ಒಂದು ವೇಳೆ ಯೂನಿವರ್ಸಿಟಿ ಅಥವಾ ಉನ್ನತ ಶಿಕ್ಷಣ ಸಂಸ್ಥೆಗಳು ಏನಾದರೂ ತಪ್ಪು ಮಾಡಿದರೆ ಅವುಗಳ ಮೇಲೆ 10 ಲಕ್ಷ ದಂಡ, 75 ಲಕ್ಷ ದಂಡ, 2 ಕೋಟಿದಷ್ಟು ದಂಡ ಮಾಡುವಂತ ಕೆಲಸ ಇದು ವಿಕಸಿತ ಭಾರತ್ ಶಿಕ್ಷಾ ಅಧಿಷ್ಠಾನ ಮಾಡಲಿದೆ. 2 ಕೋಟಿವರೆಗೆ ಇವನ್ ಸಂಸ್ಥೆಯನ್ನು ರದ್ದು ಮಾಡುವಂತ ಕೆಲಸ ಇದು ಮಾಡಬಹುದು. ಈ ಸಂಸ್ಥೆದೊಳಗೆ ಒಬ್ಬರು ಅಧ್ಯಕ್ಷರು, 12 ಜನ ಮೆಂಬರ್ಸ್. ಆಮೇಲೆ ಇನ್ನು ಉಳಿದವರದೊಳಗೂ ಒಬ್ಬರು ಅಧ್ಯಕ್ಷರು, 14 ಜನ ಮೆಂಬರ್ಸ್. ಇವರ ಅಧ್ಯಕ್ಷರನ್ನ ಆಯ್ಕೆ ಮಾಡೋ ಕೆಲಸ ರಾಷ್ಟ್ರಪತಿಯವರು. ರಾಷ್ಟ್ರಪತಿಗೆ ರಿಕಮೆಂಡ್ ಮಾಡುವಂತ ಒಂದು ಕಮಿಟಿ ಇರುತ್ತದೆ. ಈ ಸದಸ್ಯರು ಯಾರು, ಶಿಕ್ಷಣ ತಜ್ಞರಾಗಲಿ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂತ ವ್ಯಕ್ತಿಗಳನ್ನ ಇಲ್ಲಿ ಸದಸ್ಯರನ್ನಾಗಿ ಆಯ್ಕೆ ಮಾಡಲಾಗುವುದು. ಸೊ ಈ ರೀತಿಯಾಗಿ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ನಿಮ್ಗೆ ಹೇಳಿದ್ದೇನೆ. ಪ್ರಶ್ನೆ ಹೇಗೆ ಕೇಳ್ತಾರೆ ನೋಡ್ರಿ. ವಿಕಸಿತ್ ಅಂದ್ರೆ VBSA ದ ಫುಲ್ ಫಾರ್ಮ್ ಏನು? VBSA ಈ ಬಿಲ್ ಅನ್ನ ಎಷ್ಟನೇ ಇಶ್ಯೂದೊಳಗೆ ಮಂಡಿಸಿದರು? ಈ ಮಸೂದೆಯನ್ನ ಯಾರು ಮಂಡಿಸಿದರು? ಈ ಮಸೂದೆಯನ್ನ ಸಂಸತ್ತಿನ ಯಾವ ಮನೆಯಲ್ಲಿ ಅಂದ್ರೆ ಕೆಳಮನೆ ಅಥವಾ ಮೇಲ್ಮನೆಯಲ್ಲಿ ಇದನ್ನು ಮಾಡಿದ್ರು? ಇದು ಯಾವ 3 ಸಂಸ್ಥೆಗಳನ್ನ ರದ್ದು ಮಾಡುವಲ್ಲಿದೆ? UGC. ಇದು ಕಾಯ್ದೆ ಎಂದು ಮಾಡಿದ್ರು 1956. AICT ಎಂದರೇನು? ಇದ್ರ ಫುಲ್ ಫಾರ್ಮ್ ಯಾವುದು? ಇದು ಎಲ್ಲಿ ಸ್ಥಾಪನೆ ಮಾಡಿದ್ರು? ಇದರ ಕಾಯ್ದೆ ಯಾವಾಗಿತ್ತು? ಇದು ಕ್ಯಾನ್ಸಲ್ ಆಯಿತು. ನ್ಯಾಷನಲ್
NCTE ಅಂದ್ರೆ ಏನು? ಇದು ಯಾವಾಗ ಸ್ಥಾಪನೆ ಮಾಡಿದ್ರು, ಎಲ್ಲಿ ಸ್ಥಾಪನೆ ಮಾಡಿದ್ರು, ಇದು ರದ್ದು ಮಾಡಿ ಈಗ ಇದು ಬರುವುದಿದೆ. ಇದರ ಕೆಳಗಡೆ 3 ಪರಿಷತ್ ಕೆಲಸ ಮಾಡೋಲಿದೆ. ಬಹಳ ಸ್ಪೀಡಾಗಿ ಹೇಳಿದ್ದೀನ್ರಿ. ದಯವಿಟ್ಟು ವ್ಯವಸ್ಥಿತವಾಗಿ ಇನ್ನೊಮ್ಮೆ ಈ ವಿಡಿಯೋನ ನೋಡಿ ನೋಟ್ಬುಕ್ದೊಳಗೆ ನೋಟ್ಸ್ ಮಾಡಿ ಇದನ್ನ ರಿವಿಷನ್ ಮಾಡ್ರಿ. ಯು ವಿಲ್ ಗೆಟ್ 2 ಮಾರ್ಕ್ಸ್ ಕಂಪಲ್ಸರಿ. ಓಕೆ, ಥ್ಯಾಂಕ್ ಯು, ನಮಸ್ಕಾರ.